ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಶೇಂಗಾ ಸಾರು ಮಾಡೋಕ್ಕೆ ನೋಡ್ರಿ. ನಾನು ಒಂದಿಷ್ಟು ಶೇಂಗಾ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಪ್ಯಾನ್ ಒಳಗೆ ಫ್ರೈ ಮಾಡ್ಕೊತೀನಿ. ಎರಡನ್ನೂ ಕೂಡ ಒಟ್ಟಿಗೆ ಫ್ರೈ ಮಾಡಿಕೊಡ್ರಿ. ನೀವು ಸಪ್ರೇಟಾಗಿ ಕೂಡ ಮಾಡ್ಕೋಬೋದು, ಅದು ಟೈಮ್ ಸೇವ್ ಆಗುತ್ತಂತ ಎರಡನ್ನೂ ಒಟ್ಟಿಗೆ ಫ್ರೈ ಮಾಡೋಕೆ ಹಾಕೀನಿ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯಾವ. ಇವನ್ ಬಂದ್ಬಿಟ್ಟು ಈಗ ಒಂದು ಜಾರಿಗೆ ತಕ್ಕೊಳ್ಳೋಣ. ಶೇಂಗಾ ಸಾರಿಗೆ ನೋಡ್ರಿ, ಇದು ಮೆಣಸಿನ್ಕಾಯಿನ ಶೇಂಗಾ ಫ್ರೈ ಮಾಡ್ಕೊನೆಲ್ಲ ಅವ್ನು ಹಾಕ್ಕೊನೇನಿ. ಮತ್ತು ಬೆಳ್ಳುಳ್ಳಿ ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡ್ರಿ, ಇಲ್ದ ಹುಣಸೆಯನ್ನು ನೆನೆ ಇಟ್ಟಿದ್ನಲ್ಲ, ಇಲ್ಲಿ ಬಂದ್ಬಿಟ್ಟು ಹುಣಸೆ ನೆನೆಸಿರೋದನ್ನ ರಸ ಇರುತ್ತಲ್ಲ ಅದನ್ನು ಹಾಕ್ಬಾರ್ದು. ಹುಣಸೆಯನ್ನು ಏನಿರುತ್ತೆ ಅದನ್ನು ತೊಳೆದ್ಬಿಟ್ಟು ನೀಟಿರೋದು ಅದರ ಹುಣಸೆನ ರಸ ಬಿಟ್ಟು ಆ ಹುಣಸೆಯನ್ನು ಹಾಕ್ಬೇಕು ಮಿಕ್ಸಿಗೆ. ಇದನ್ನು ಹಾಕಿ ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಮತ್ತು ಬೆಲ್ಲ. ಹುಣಸೆನ ಹಾಕಿರಂದ್ರೆ ಬೆಲ್ಲ ಹಾಕೋದು ಕಂಪಲ್ಸರಿ, ಯಾಕಂದ್ರೆ ಪಿತ್ತ ಕಡಿಮೆ ಆಗುತ್ತೆ, ಆಗಲ್ಲ ಅಷ್ಟು ಪಿತ್ತ. ಹುಣಸೆನಿಗೆ ಭಾಳ ಪಿತ್ತ ಅಂತಾರಲ್ರಿ, ಅದಕ್ಕೆ ಹೇಳ್ತಾ ಇರೋದು. ಬೆಲ್ಲ ಒಂದು ಸ್ವಲ್ಪ ಹೋಗಿದ್ಬಿಟ್ರೆ ಬ್ಯಾಲೆನ್ಸ್ ಆಕೈತಿ. ನೋಡಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಮೆಣಸಿನ್ಕಾಯಿ ಖಾರ ಹಾಕ್ಕೊಂಡಿವಿ. ಮತ್ತೊಂದು ಸ್ವಲ್ಪ ಅರಿಶಿನ ಒಂದು ಚುಕ್ಕ ಹಾಕ್ಕೊಳ್ಳೋದು. ಅರಿಶಿನ ನೋಡಿರಿ, ಒಂದು ಸ್ವಲ್ಪ ಅರಿಶಿನ. ಮತ್ತು ಈಗ ಬಂದುಬಿಟ್ಟು ಸಾಂಬಾರು ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಡ್ರಿ. ನಿಮ್ದು ಯಾವುದೈತಿ ಸಾಂಬಾರು ಪೌಡ್ರ್ ಹಾಕ್ಕೊಡ್ರಿ. ಸಾಂಬಾರು ಪೌಡ್ರ್ ಹಾಕ್ಕೊಂಡು ಈಗೆಲ್ಲನೂ ಕೂಡ ಏನು ಮಾಡೋದು, ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದಕ್ಕೆ ಬೇಕಂದ್ರೆ ನೀವು ಕರಿಬೇವು ಇದನ್ನು ಕೊತ್ತಂಬರಿ ಹಾಕ್ಕೋಬೋದು ಇದಕ್ಕೆ, ಇಲ್ಲ ಅಂತಂದ್ರೆ ಮ್ಯಾಲೆ ಹಾಕ್ಕೋಬೋದು. ಈಗ ಇದನ್ನು ಮಿಕ್ಸ್. ಇಲ್ಲಿ ನೋಡಿರಿ, ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಆಮೇಲೆ ನೋಡಿ ಸಾಸಿವೆ ಜೀರಿಗೆ ಒಗ್ಗರಣೆಗೆ, ಕರಿಬೇವು ಹಾಕಿ ಇದೇನು ಗ್ರೈಂಡ್ರ್ ಮಾಡ್ಕೊಂಡಿರ್ತೀವಿ ನಾವು, ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾ ಸಣ್ಣಗೆ ನುಣ್ಣಗೆ ಇದನ್ನು ರುಬ್ಕೊಂತಾರೆ. ಈಗ ಒಗ್ಗರಣೆಗೆ ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಇದನ್ನು ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಎಲ್ಲ
ಬಳಕೊಂಡು ಹಾಕೋಣ. ಸಾಂಬಾರನ್ನ ಎಲ್ಲ ಇದನ್ನು ಮಾಡಿ ಹಾಕ್ಕೊಂಡಿಂದ ಇದನ್ನೇನು ಮಾಡ್ಬೇಕು, ಜಾಸ್ತಿ ಕುದಿಸ್ಬಾರ್ದು. ಒಂದು ಸ್ವಲ್ಪ ಬಿಸಿ ಆಗೈತಪ್ಪ ಅಂತಂದ್ರೆ ಸಾಂಬಾರನ್ನೇನು ಮಾಡಿರಿ, ಆಫ್ ಮಾಡ್ಕೊಂಬಿಡ್ರಿ. ಇದಿಷ್ಟ ಶೇಂಗಾ ಸಾರು. ಮತ್ತು ಟೇಸ್ಟ್ ನೋಡ್ಕೊರಿ, ಉಪ್ಪದು ಕಡಿಮೆ ಆಗೈತಿ ಅಂತಂದ್ರೆ ಬೇಕಂದ್ರೆ ಉಪ್ಪು ಹಾಕ್ಕೊರಿ ಮ್ಯಾಲೆ. ಇಷ್ಟ ನೋಡಿರಿ ಶೇಂಗಾ ಸಾರು. ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ. ಇದು ಜಾಸ್ತಿ ಕುದಿಸಾಕೊಂಡ್ರೆ ಏನಾಕೈತಿ, ಒಡೆದು ಬಿಡ್ತೈತಿ. ಅದಕ್ಕೆ ಹಂಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಳಿಬಿಡ್ರಿ. ಮ್ಯಾಲ ಒಂದು ಸ್ವಲ್ಪ ಏನು ಮಾಡಿ ಕೊತ್ತಂಬರಿ ಸ್ವಲ್ಪ ಹಾಕೋರಿ. ಸೊ ಆಫ್ ಮಾಡ್ಕೊಂಬಿಡ್ರಿ. ಈಗ ಇಷ್ಟ ಶೇಂಗಾ ಸಾಂಬಾರು ಭಾಳ ಈಸಿಯಾಗೈತಿ ಸಾಂಬಾರು ಮಾಡೋದಿದೆ. ಮತ್ತು ಮುದ್ದೆ, ರಾಗಿ ಮುದ್ದೆ ಜೊತೆ ಮತ್ತು ಜೋಳದ ಮುದ್ದೆ ಮಾಡ್ತಾರಲ್ರಿ, ಅದ್ರ ಜೊತೆನೂ ಚಲೋ ಇರ್ತೈತಿ. ಮತ್ತು ದೋಸೆ ಎಲ್ಲದ್ರ ಜೊತೆ ಸಾಂಬಾರು ಟೇಸ್ಟಾಗಿರ್ತೈತಿ. ಇದು ಒಂದು ಸಲ ಮಾಡ್ಕೊತೀನಿ ರೀ. ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಏನರ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಚೆನ್ನಾಗೈತೆ ಏನಿಲ್ಲ ಅಂತಂದು. ಥ್ಯಾಂಕ್ ಯು.